ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಕೈಕೊಟ್ಟ ಗ್ಯಾರಂಟಿಗಳು, ತಲೆ ಕೆಳಗಾದ ಲೋಕಸಭಾ ಚುನಾವಣಾ ಫಲಿತಾಂಶ, ಮೂಡ ವಾಲ್ಮೀಕಿ ಹಗರಣಗಳು ಸೇರಿದಂತೆ ಭ್ರಷ್ಟಾಚಾರದ ಕಳಂಕ, ಈ ಎಲ್ಲದರ ಮಧ್ಯ ಆಗಸ್ಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ. ದಿನೇಶ್ ಗುಂಡೂರಾವ್, ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಧು ಬಂಗಾರಪ್ಪ, ಶಿವಾನಂದ ಪಾಟೀಲ್, ಆರ್.ಬಿ. ತಿಮ್ಮಾಪುರ ಸೇರಿದಂತೆ ಅರ್ಧದಷ್ಟು ಸಚಿವರ ತಲೆದಂಡಕ್ಕೆ ಹೈಕಮಾಂಡ್ ಪ್ಲಾನ್. ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಆಗಸ್ಟ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗೋದಂತೂ ಪಕ್ಕ. ಮುಖ್ಯಮಂತ್ರಿಯ ಬದಲಾವಣೆಯ ಮಾತುಗಳು, 30ರಿಂದ 40 ಸಚಿವರ ಪಕ್ಷಾಂತರದ ಮಾತುಗಳು, ಬೇರೆ ಪಕ್ಷಕ್ಕೆ ಗುಳಿ ಹೋಗಲು ತಯಾರಾಗುತ್ತಿರುವ ಕಾಂಗ್ರೆಸ್ ಸಚಿವರು ಎಂಬಂತಹ ಮಾತುಗಳು, ಸಚಿವರ ಅಸಮರ್ಪಕ ಕಾರ್ಯವೈಖರಿ, ಹಾಗೆಯೇ ಸಚಿವರು ಜವಾಬ್ದಾರಿ ತೆಗೆದುಕೊಂಡಂತ ಸಚಿವರ ಹೀನಾಯ ಪ್ರದರ್ಶನ, ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲು, ಈ ಎಲ್ಲದರ ಪರಿಣಾಮ ರಾಜ್ಯ ರಾಜಕಾರಣದಲ್ಲಿ ಬೃಹತ್ ಬದಲಾವಣೆ. ಈ ಬದಲಾವಣೆಯ ಪರಿಣಾಮ ಏನು ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ನಂಬಿಕೊಂಡಂತಹ ಗ್ಯಾರಂಟಿ ಕಾಂಗ್ರೆಸ್ನ ಕೈ ಹಿಡಿಯಲಿಲ್ಲ. ಯಾಕೋ ಕರ್ನಾಟಕದ ಜನ ಕಾಂಗ್ರೆಸ್ಗೆ ಮನ ಸೋಲಲಿಲ್ಲ, ಕಾಂಗ್ರೆಸ್ನ ಗ್ಯಾರಂಟಿಗೆ ಬಲ ತುಂಬಲಿಲ್ಲ. ಪರಿಣಾಮ ಲೋಕಸಭೆಯಲ್ಲಿ ನಿರೀಕ್ಷಿಸಿದಷ್ಟು ಸ್ಥಾನಗಳನ್ನ ಗೆಲ್ಲುವಲ್ಲಿ ಕಾಂಗ್ರೆಸ್ ವಿಫಲವಾಯಿತು. ಇದೆಲ್ಲದರ ಪರಿಣಾಮ ಈಗ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ನಾಯಕತ್ವ ಬದಲಾವಣೆಯ ಕೂಗು ಒಂದು ಕಡೆ ಇದ್ರೆ, ಸಚಿವರ ಬದಲಾವಣೆಯ ಕೂಗು ಮತ್ತೊಂದು ಕಡೆ ಕೇಳ್ತಾ ಇದೆ. ಈ ಎಲ್ಲದರ ಮಧ್ಯ ರೆಬೆಲ್ ಆಗ್ತಿರೋ ಸಚಿವರು, ರೆಬೆಲ್ ಆಗ್ತಿರೋ ಶಾಸಕರು ಮುಂದೆ ತಮ್ಮ ದಾರಿ ಯಾವುದು ಅನ್ನೋದ್ರ ಬಗ್ಗೆ ಹುಡುಕಾಟವನ್ನ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಲಿ ಆಟ ಈಗ ಪ್ರಾರಂಭವಾಗಿದೆ. ಉಪಚುನಾವಣೆಯ ನೆಪದಲ್ಲಿ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಹೆಚ್ಚುತ್ತಿದ್ದು, ತಾನೇ ನಾಯಕ, ತನ್ನ ನಾಯಕತ್ವದಲ್ಲೇ ಚುನಾವಣೆ ನಡೀಬೇಕು, ತನ್ನ ನಾಯಕತ್ವದಲ್ಲೇ ಸರ್ಕಾರ ನಡೀಬೇಕು ಅನ್ನುವಂತಹ ಪ್ರತಿಷ್ಠೆಗಳಿಗೆ ಈಗ ನಾಯಕರು ಜೋತು ಬಿದ್ದಿದ್ದಾರೆ. ತಮ್ಮ ತಂಡಗಳ ಗುಂಪು ಕಟ್ಟಿಕೊಂಡು ತನ್ನತ್ರ ಇಷ್ಟು ಶಾಸಕರಿದ್ದಾರೆ, ತಂತ್ರ ಇಷ್ಟು ಶಾಸಕರಿದ್ದಾರೆ ಅಂತ ಹೇಳ್ಕೊಂಡು ನಾನು ಹೇಳ್ದಂಗೆ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾಯಕರ ಒಂದು ವಾತಾವರಣ ಈಗ ಕಾಣ್ತಾ ಇದೆ. ಆಗಸ್ಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗಳು ಆಗ್ತಾ ಇದ್ದಾವೆ. ಹಿರಿಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಶಿವಾನಂದ ಪಾಟೀಲ್, ಆರ್.ಬಿ. ತಿಮ್ಮಾಪುರ, ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್, ಮಧು ಬಂಗಾರಪ್ಪ, ಸಂತೋಷ್ ಲಾಡ್ ಸೇರಿದಂತೆ ಅನೇಕ ಸಚಿವರ ಬದಲಾವಣೆಗೆ ಹೈಕಮಾಂಡ್ ಪ್ಲಾನ್ ನಡೆಸಿದೆ. ಈ ಎಲ್ಲಾ ಸಚಿವರು ಜವಾಬ್ದಾರಿ ತೆಗೆದುಕೊಂಡಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಹೀನಾಯ ಪ್ರದರ್ಶನ ಈ ಸಚಿವರ ತಲೆದಂಡಕ್ಕೆ ಪ್ರಮುಖ ಕಾರಣ ಅಂತ ಅನಿಸಿದೆ. ಇನ್ನುಳಿದಂತೆ ಮುಖ್ಯಮಂತ್ರಿಯವರ ಬದಲಾವಣೆಯ ಕೂಗು ಕೇಳ್ತಾ ಇದ್ದಂಗೆ ಮುಖ್ಯಮಂತ್ರಿಯವರು ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಮೂಲಕ ಎದುರಾಳಿಗಳಿಗೆ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸರಿಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಸೇರಿಸಿ ಮತ್ತೊಮ್ಮೆ ಸಿದ್ದರಾಮೋತ್ಸವ ಮಾಡಿಕೊಳ್ಳಲು ಮುಖ್ಯಮಂತ್ರಿಯವರು ಹಾಗೂ ಮುಖ್ಯಮಂತ್ರಿಯವರ ಬೆಂಬಲಿಗ ಸಚಿವರ ದಂಡು ಈಗ ಕಾರ್ಯಪ್ರವೃತ್ತರಾಗಿದೆ. ಬೆಳಗಾವಿಯ ರಾಜಕಾರಣ ಈ ಬಾರಿ ರಾಜ್ಯ ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಈಗಾಗಲೇ 30 ಜನ ಶಾಸಕರ ದಂಡನ್ನ ಕಟ್ಕೊಂಡಿದ್ದೀನಿ ಅಂತ ಏನು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಆ ಸತೀಶ್ ಜಾರಕಿಹೊಳಿ ಅವರ ಮಾತು ನಿಜ ಅನ್ನೋದಾದ್ರೆ ರಾಜ್ಯ ಕಾಂಗ್ರೆಸ್ಗೆ ಬೆಳಗಾವಿಯಿಂದ ಮತ್ತೆ ಡೈನಾಮೈಟ್ ಇಡೋದ್ರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ ತುಂಬಾನೇ ನಂಬಿಕೊಂಡಂತಹ ಗ್ಯಾರಂಟಿಗಳು ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಕಾಂಗ್ರೆಸ್ ಕೈ ಹಿಡಿದಿದ್ರೆ ಗ್ಯಾರಂಟಿಗಳು ಲೋಕಸಭಾ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಸೀಟುಗಳನ್ನ ಕಾಂಗ್ರೆಸ್ ನಿರೀಕ್ಷಿಸಿದಷ್ಟು ಗೆಲ್ಲಬಹುದಿತ್ತು. ಆದ್ರೆ ಆ ಗೆಲುವು ಕಂಡಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರ ವೈಫಲ್ಯ ಅಂತ ಡಿ.ಕೆ. ಶಿವಕುಮಾರ್ ಬಣ ಏನ್ ಹೇಳ್ತಾ ಇದೆ, ಆದ್ರೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಸೋಲು, ಮತ್ತೊಂದು ಕಡೆ ಒಕ್ಕಲಿಗರು ಪ್ರಾಬಲ್ಯವಿರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಸೋಲು, ಇದು ಡಿ.ಕೆ. ಶಿವಕುಮಾರ್ ಅವರ ಸೋಲು. ಸ್ವತಃ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಸೋತಿದ್ದಾರೆ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಮನಸ್ಸು ಮಾಡುತ್ತಾ ಈ ಸಚಿವರ ಬದಲಾವಣೆ ಅನ್ನುವಂತಹ ಕೂಗು ಏನು ಕೇಳ್ತಾ ಇದೆ, ಈ ಸಚಿವರು ತಮಗೆ ಜವಾಬ್ದಾರಿ ಕೊಟ್ಟಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಸರಿಯಾದಂತಹ ಒಂದು ಫಲಿತಾಂಶವನ್ನ ತಂದುಕೊಟ್ಟಿಲ್ಲ. ಕಾಂಗ್ರೆಸ್ ಹೀನಾಯವಾಗಿ ಮಕಾಡೆ ಮಲಗಲು ಈ ಸಚಿವರ ವೈಫಲ್ಯವೇ ಕಾರಣ ಅನ್ನುವಂತಹ ಮತ್ತೊಂದು ಕೂಗು ಏನು ಕೇಳಿ ಬರ್ತಾ ಇದೆ. ಈ ಕೂಗನ್ನ ಗಮನದಲ್ಲಿಟ್ಕೊಂಡು ಮಂತ್ರಿಮಂಡಲವನ್ನ ಪುನರ್ರಚನೆ ಮಾಡೋದಾದ್ರೆ ಡಿ.ಕೆ. ಶಿವಕುಮಾರ್ ಕೂಡ ಬದಲಾಗಬೇಕು, ಈ ಒಂದು ಮಾನದಂಡ ಅಂತ ಇದ್ರೆ ಇದೆಲ್ಲ ಸಾಧ್ಯ ಆಗುತ್ತಾ ಕಾಂಗ್ರೆಸ್ನಲ್ಲಿ? ಹಾಗಾದ್ರೆ ವಿಫಲಗೊಂಡಂತ ಸಚಿವರನ್ನ ಕಾಂಗ್ರೆಸ್ ಬದಲಾವಣೆ ಮಾಡುತ್ತಾ? ಬದಲಾವಣೆಯಾದರೆ ಕಾಂಗ್ರೆಸ್ಗೆ ಪುನಶ್ಚೇತನ ಸಿಗುತ್ತಾ? ಒಟ್ಟಿನಲ್ಲಿ ರಾಜ್ಯದಲ್ಲಿ ಸರ್ಕಾರ ಬದಲಾಗುತ್ತಾ, ನಾಯಕತ್ವ ಬದಲಾಗುತ್ತಾ, ಸಚಿವರು ರೆಬಲ್ ಆಗ್ತಾರಾ, ಶಾಸಕರು ರೆಬಲ್ ಆಗ್ತಾರಾ, ಪಕ್ಷಾಂತರ ಪರ್ವ ಶುರುವಾಗುತ್ತಾ? ಈ ಎಲ್ಲದಕ್ಕೂ ಹೆಚ್ಚಿಗೆ ದಿನ ಕಾಯ್ಬೇಕಾಗಿಲ್ಲ ವೀಕ್ಷಕರೇ. ಇನ್ನೊಂದೇ ಒಂದು ತಿಂಗಳಲ್ಲಿ ಆಗಸ್ಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಗ್ಯಾರಂಟಿ.